ಮಹಾ ಸಮಾವೇಶ ಅಂತ ಎಷ್ಟು ಜನ ಇರ್ತೀರಿ? ಜೈನ ಮುನಿಗಳು ಎಷ್ಟು ಇರ್ತೀರಿ? ಅದು ಎಲ್ಲ ಮಠಾಧೀಶ್ವರು ಇರ್ತಾರೆ, ಸುತ್ತಮುತ್ತ ಎಷ್ಟು ಸ್ವಾಮೀಜಿ ಎಲ್ಲರೂ ಇರ್ತಾರೆ. ಲಕ್ಷಗಟ್ಟಲೆ ಜನ ಸೇರಿಸಿ ಒಂದು ದೊಡ್ಡ ಜೈನ ಸಮಾವೇಶ ಮಾಡ್ತೇವೆ. ಆ ಕಾರಣಕ್ಕೆ ನಿಮ್ಗೆ ರಿಜೆಕ್ಟ್ ಮಾಡಕತ್ತಾರೆ ಏನೋರು ಅಂತ ಅವ್ರ ಆತ್ಮ ಅವ್ರಿಗೆ ಗೊತ್ತು. ನಾ ಯಾವುದೂ ನಾ ಸಿದ್ದರಾಮಯ್ಯ ತತ್ವ ಚಿಂತನೆ ಬಗ್ಗೆ ಬಹಳಷ್ಟು ಪ್ರಭಾವಿತ ಇದ್ದೇನೆ. ಅವರ ಅಂತ ಏನು ಹಂಗೇನಿಲ್ಲ, ಅವ್ರಿಗೆ ವೈಯಕ್ತಿಕ ಏನಿದೆ ನನಗೆ ಗೊತ್ತಿಲ್ಲ. ಅದೊಂದು ಹೇಳ್ತೇನೆ ನೋಡ್ರಿ, ಅದೊಂದು ಹೇಳ್ತೇನೆ. ನೀವು ಎಲ್ಲರೂ ಪತ್ರಕಾರಿದ್ದೀರಾ, ನೀವು ನಮ್ಮ ಕಡೆ ಆಶೀರ್ವಾದ ತೊಗೊಂಡು ಬಂದಾಗ ನಾವು ಏನು ಕೊಡಬೇಕಾ? ನೀವು ಸಂಪಾದಕರಾಗ್ರಂತೆ ಆಶೀರ್ವಾದ ಕೊಡ್ಬೇಕು ತಾನೆ. ಸಂಪಾದಕರು ಬಂದಾಗ ನೀವು ಒಳ್ಳೆಯ ರೀತಿ ಮಾಲಕರಾಗ್ರಂತೆ ಆಶೀರ್ವಾದ ಕೊಡಬೇಕು. ಅದೇ ರೀತಿಯಲ್ಲಿ ಒಬ್ಬ ಎಮ್.ಎಲ್.ಎ ಬಂದಾಗ ಮಂತ್ರಿ ಆಗಬೇಕಂತೆ ಆಶೀರ್ವಾದ ಕೊಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ, ನಮ್ಮ ಧರ್ಮಗುರುಗಳದ ಒಂದು ಹೆಜ್ಜೆ. ನೀವು ಒಳ್ಳೆ ಬೆಳ್ಕೋತಿರ್ಬೇಕ. ನಮ್ಮ ಹತ್ತಿರ ಬಂದಂಥ ಜನ, ನಮ್ಮ ಹತ್ತಿರ ಬಂದಂಥ ಭಕ್ತರಿಗೆ ನಾವು ಒಳ್ಳೆ ಆಗುವಂಥ ಆಶೀರ್ವಾದ ಕೊಡು. ಆ ನಿಟ್ಟಿನಲ್ಲಿ ಮಾಡಿದ ನಾವು ಮುಖ್ಯಮಂತ್ರಿ ಇಳಿಸೋದು, ಅವ್ರನ್ನ ಏರಿಸೋದು ಅಂತ ನಮ್ಮ ಏನು ದುಷ್ಟ ಭಾವನಾ ಇದು ಕೆಟ್ಟ ವಿಚಾರ ಅಲ್ಲ. ಅನ್ಯಾಯ ಆಗಿದೆ ಅಂತೇಳಿ ಮೆರವಣಿಗೆ ಮಾಡ್ತಾವ. ಈ ಪಡ ಮಹಾವೀರ ಜಯಂತಿ ಆಗೋದಿಲ್ಲ. ಮಹಾವೀರ ಜಯಂತಿ ಜೊತೆಗೆ ನಮ್ಮ ಗೋರ್ಮೆಂಟ್ ವಿರುದ್ಧ ಪ್ರತಿ ಒಂದು ಹಳ್ಳಿಯಲ್ಲಿ ನಾವು ಮೌನ ಜುಲೂಸು ಮಾಡುವಂಥ ಒಂದಿದ್ದಂಥ ಆಚರಣೆ ಮಾಡುವಂಥ ಒಂದು ನಿನ್ನೆ ಮೀಟಿಂಗ್ದಲ್ಲಿ ಠರಾವು ಪಾಸ್ ಮಾಡ್ಕೊಂಡಿದ್ದೇವೆ. ಎರಡನೇ, ಆ ಮಾತು ನಂತರ ಭೀ ನೀವು ನಮ್ಮ ಮಾತು ಕೇಳಲಾದರೆ, ನಮ್ಮ ಭಾವನಾವನ್ನು ನೀವು ಇದ್ದಂಥ ಮನವಿಗೆ ಸಲ್ಲಿಸಲಾದರೆ, ನಮ್ಮ ಭಾವನಾಗಳು ನೀವು ಸರಿಯಾಗಿ ಸ್ಪಂದನೆ ಕೊಡಲಾದರೆ 8 ಜೂನ್ಗೆ ಐನಾಪುರ ಊರ ಅತ್ನಿ ತಾಲೂಕದಲ್ಲಿ 1,00,000 ಜನ ಸೇರಿಸಿ ಜೈನ ಸಮಾವೇಶ ಮಾಡಿ ಒಂದು ಬೃಹತ್ ಪ್ರತಿಭಟನೆ ಮಾಡುವಂಥ ಆಯೋಜನೆ ಹಮ್ಮಿಕೊಳ್ಳಲಾಗಿದೆ.